ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಸುಮಾರು 16 ವರ್ಷಗಳ ಹಿಂದೆ ಈ ಉತ್ಸವನ ನಾನು ಉದ್ಘಾಟನೆ ಮಾಡಿದ್ದೆ. ಆಗ ಇದ್ದಂತಹ ಚೈತನ್ಯ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಒಂದು ನಮ್ಮ ರಂಗನ ತಿಟ್ಟು ಅಂತೀವಲ್ಲ, ಹಾಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಷ್ಟ್ರದ ಹಕ್ಕಿಗಳು ಬರುತ್ತವಲ್ಲ, ಹಾಗೆ ಒಂದು ಉತ್ಸವ ಆಗಬೇಕು ಅಂತ ತುಂಬ ಮುತುವರ್ಜಿಯಿಂದ ತುಂಬ ಚೈತನ್ಯಪೂರಿತವಾಗಿ ಶುರು ಮಾಡಿದಂತಹ ಉತ್ಸವ. 16 ವರ್ಷಗಳ ನಂತರ ನಟನಾಗಿ, ನಿರ್ದೇಶಕನಾಗಿ, ವಿತರಕನಾಗಿ, ನಿರ್ಮಾಪಕನಾಗಿ, ಈಗ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನಿಮ್ಮ ಮುಂದೆ ನಿಂತಿದೆ. ಒಂದೆರಡು ಅನುಭವವನ್ನು ಹಂಚ್ಕೊಳ್ತೇನೆ, ಆಮೇಲೆ ಅದಕ್ಕೆ ಕಾರಣ ಕೂಡ ಹೇಳ್ತೀನಿ. ಮೊನ್ನೆ ನಾನೊಂದು ಇದೇ ಥರದ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಆಸ್ಟ್ರೋನಾಟ್ ಸುನಿತಾ ವಿಲಿಯಮ್ಸ್ ಬಂದರು. ಮಕ್ಕಳು, ಯಂಗ್ಸ್ಟರ್ಸು ಅಷ್ಟು ಜನ ಆಕೆಯನ್ನು ನೋಡುವ ಕಾತರ. ಆಕೆಯ ಒಂದು 2-3 ದಿನದ ಒಡನಾಟದಲ್ಲಿ ಆಕೆನ ಒಂದು ದಿನ ಮಾತಾಡ್ತಾ ಕೇಳಿದೆ, ಮೇಲಿಂದ ಈ ಭೂಮಿ ನೋಡಿ ಏನು ಅನಿಸುತ್ತು ನಿಮಗೆ ಅಂತ. ಆಕೆ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ಲು. ಅಲ್ಲಿಂದ ಇಷ್ಟು ಪುಟ್ಟದನ್ಸುತ್ತೆ, ಅದರೊಳಗೆ ಮನುಷ್ಯರ ಜನಸಂಖ್ಯೆ ಕಮ್ಮಿ, ಮತ್ಸ್ಯ ಪ್ರಪಂಚ, ಪ್ರಾಣಿಗಳು, ಕೀಟಗಳು ಎಲ್ಲರೂ ಅಲ್ವಾ ಈ ಭೂಮಿ, ಯಾಕೆ ಜಗಳ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಅಂತ. ಅದಾದ ನಂತರ ಅಲ್ಲಿ ನಮ್ಮ ಟಾಂಜಾನಿಯಾ ನೋಬೆಲ್ ಪ್ರಶಸ್ತಿ ವಿಜೇತ ಸಾಹಿತಿ ಅಬ್ದುಲ್ ರಜಾಕ್ ಗುರ್ನಾ ಅವರನ್ನ ಭೇಟಿ ಮಾಡಿದೆ. ಟಾಂಜಾನಿಯಾದಲ್ಲಿ ನಡೆದಂತಹ ಪ್ರತಿರೋಧ, ಅಲ್ಲಿಯ ನೋವಿನ ಕಥೆಗಳನ್ನ ಹಂಚಿಕೊಂಡ್ರು. ಇನ್ನೆಲ್ಲೋ ಒಂದು ಕಡೆ ಒಂದಷ್ಟು ಜನ ಜರ್ಮನ್ ಇದು ಕೂತಿದ್ರು. ಅವರು ಒಂದು ಪ್ರಪಂಚದ ಮಹಾಯುದ್ಧದ ನಂತರ ನಡೆದ ಮಾರಣ ಹೋಮದ ಬಗ್ಗೆ, ತಮ್ಮ ಪಾಪ ಪ್ರಜ್ಞೆಯನ್ನು ಕಡ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಏನನ್ನು ಮಾಡ್ತಾ ಹೋದ್ವಿ, ಪ್ರತಿರೋಧವನ್ನು ನಾವು ಹೇಗೆ ಬೆಳೆಸ್ಕೊಳ್ತಾ ಹೋದ್ವಿ ಅಂತ ಮಾತಾಡ್ತಾ ಇದ್ರು. ಆಮೇಲೆ ಒಂದು ವೇದಿಕೆಯಲ್ಲಿ ದಕ್ಷಿಣ ಭಾರತವನ್ನು ಕಡೆಗಣಿಸಿದರೆ ಭಾರತಕ್ಕಾಗುವ ನಷ್ಟವೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಇಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗ್ಬೋದು, ಒಂದು ಸಾಹಿತ್ಯ ಉತ್ಸವ ಆಗ್ಬೋದು, ಇಲ್ಲಿ ಬೇರೆ ಬೇರೆ ವಿಚಾರಗಳು, ಅನುಭವಗಳು ಹಂಚ್ಕೊಳ್ಳೋದಕ್ಕೆ, ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನು ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಏನಿದು, ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು, ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನು ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನು ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನು ನೀವು ಪ್ಯಾಲೆಸ್ಟೇನಿಯನ್ನ ನೋಡಿ, ನಮ್ಮ ಕಷ್ಟಗಳಿಗೆ, ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲದು. ಇನ್ನೊಬ್ಬರ ನೋವಿಗೂ ನಾವು ಅಳುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗೋದು.